ಬೆಳಗಾವಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಆಶಾ ಕಿರಣ ಮತ್ತು ಮಹಿಳಾ ಕಲ್ಯಾಣ ಸಂಘದ ಬೆಳಗಾವಿ ತಾಲೂಕಿನ ವಡಗಾಂವ್ ಗ್ರಾಮದಲ್ಲಿ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಮಹಿಳೆಯರ ಸಬಲೀಕರಣ ಮತ್ತು ಸಾಮಾಜಿಕ ಪಾತ್ರವನ್ನು ಎತ್ತಿ ಹಿಡಿಯುವ ಗುರಿಯನ್ನು ಹೊಂದಿದ್ದು, ಕಾರ್ಯಕ್ರಮವು ಮಹಿಳೆಯರಿಗೆ ಸ್ಫೂರ್ತಿ ನೀಡುವ ಮತ್ತು ಅವರ ಸಾಮರ್ಥ್ಯವನ್ನು ಗುರುತಿಸುವ ವೇದಿಕೆಯಾಗಿದ್ದು, ಕಾರ್ಯಕ್ರಮವು ನೇತೃತ್ವವನ್ನು ಆಶಾ ಕಿರಣ ಮತ್ತು ಮಹಿಳಾ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ದಾವಳೆ ವಹಿಸಿದ್ದರು. ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದಿದ್ದು ಮತ್ತು ಮಹಿಳೆಯರಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಮತಿ ಭಾರತಿ ದಾವಳೆ, ಮಹಿಳೆಯರು ಪುರುಷರಷ್ಟೇ ಸಮಾನವಾಗಿ ಕೆಲಸ ಮಾಡುತ್ತಾ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಹಿಳೆಯರು ಇಂದು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಹಿಳೆಯರ ಪಾತ್ರ ಮತ್ತು ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳುವ ಕುರಿತು ಮಾತನಾಡಿದ್ದು, ಮಹಿಳೆಯರು ಹೇಗೆ ತಮ್ಮ ಹಕ್ಕುಗಳನ್ನು ಪಡೆಯಬಹುದು ಮತ್ತು ಸಮಾಜದಲ್ಲಿ ಗೌರವಯುತ ಸ್ಥಾನಮಾನವನ್ನು ಗಳಿಸಬಹುದು ಎಂಬುದರ ಕುರಿತು ಬೆಳಕು ಚೆಲ್ಲಿದ್ದು, ಮಹಿಳೆಯರ ಸಾಧನೆಗಳನ್ನು ಶ್ಲಾಘಿಸಿದ್ದು ಮತ್ತು ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮವು ಮಹಿಳೆಯರಿಗೆ ಪ್ರೇರಣೆ ನೀಡುವ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ಬಲಪಡಿಸುವ ಮಹತ್ವದ ಪಾತ್ರ ವಹಿಸಿದೆ. ಶುಭ ನಮನಗಳು. ಜಗಕ್ಕೆಲ್ಲವೂ ಇವಳದೇ ಸ್ಫೂರ್ತಿ, ಮುಗಿಲಗಲ ಇವಳದೇ ಕೀರ್ತಿ. ಇಳೆಯಲ್ಲಿ ನೀನೇ ಮಾನ್ಯ, ನೀನಿಲ್ಲದೆ ಈ ಜಗವೇ ಶೂನ್ಯ ಎಂದು ಹೇಳುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕುಣಿತೀರಾ, ಏನ್ ಮಾಡ್ತೀರಾ ಹೇಳಿ, ಅದಕ್ಕೆ ಪ್ರತಿಯೊಬ್ಬ ಮಹಿಳೆಯರ ಬೆನ್ನೆಲುಬಾಗಿ ನಾ ಹಿಂದೆ ಇದ್ದೀನಿ, ನೀವು ಮುಂದೆ ಸಾಗಿ ಅಂತಕ್ಕಂತಹ ಗುರಿಯನ್ನ ತೋರಿಸುತ್ತಾ ಎಲ್ಲ ಮಹಿಳೆಯರಿಗೂ ಏನ್ ಮಾಡಿದ್ದಾರೆ, ದಾರಿದೀಪವಾಗಿ ನಮಗೆಲ್ಲ ಏನ್ ಮಾಡಿದ್ದಾರೆ, ಕಲಿಸಲು ಅನುವು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಹೆಣ್ಣಿಗೆ ಹೆಣ್ಣೆ ಶತ್ರು, ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬ ಈ ಕಾಲದಲ್ಲಿ ಹೆಣ್ಣಿನ ಪರವಾಗಿ ಹೆಣ್ಣಿಗೆ ಏಳಿಗೆ ಆಗಲಿ, ಅಭಿವೃದ್ಧಿ ಆಗಲಿ, ನಾನೊಬ್ಬಳೇ ಏನಾಗಬಾರ್ದು, ಅಭಿವೃದ್ಧಿ ಹೊಂದದೆ ಪ್ರತಿಯೊಂದು ಮಹಿಳೆಯೂ ಕೂಡ ಏನಾಗಬೇಕು, ಈ ಕಾಲದಲ್ಲಿ ಮುಂದಾಗಬೇಕು ಅಂತ ಹೇಳಿ ನಮಗೆಲ್ಲರಿಗೂ ಏನ್ ಮಾಡ್ತಾ ಇದ್ದಾರೆ, ಉಚಿತ ಹೊಲಿಗೆ ತರಬೇತಿಯನ್ನ ತಂದಿದ್ದಾರೆ. ಅದೇ ರೀತಿಯಾಗಿ ಆರಿ ವರ್ಕ್ ಅನ್ನು ತಂದಿದ್ದಾರೆ, ಮೆಹಂದಿ ಅದನ್ನು ಅದೇ ರೀತಿ ಈಗ ಬೇಸಿಗೆ ಶಿಬಿರವನ್ನು ಕೂಡ ಸ್ಟಾರ್ಟ್ ಮಾಡಲಿದ್ದಾರೆ. ಬೇಸಿಗೆ ಶಿಬಿರದ